ಹಲೋ ಫ್ರೆಂಡ್ಸ್, ಗೋಲ್ಡ್ ಫಿಂಚ್ IAS ಆ್ಯಂಡ್ KS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಂಗಳೂರು ವಿಜಯನಗರದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಡೀತಾ ಇದೆ. ಸೊ ನಿನ್ನೆ ಇತ್ತು ಕನ್ನಡ ಕಂಪಲ್ಸರಿ ಎಕ್ಸಾಮ್ ಇತ್ತು. ಇವತ್ತು ಜನರಲ್ ಸ್ಟಡೀಸ್ 2 ಪೇಪರ್ ಇದೆ. ಸೊ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಎಕ್ಸಾಮ್ ಬರೆಯೋಕ್ಕೆ ಅಭ್ಯರ್ಥಿಗಳು ಬಂದಿರ್ತಾರೆ. ಸೊ ನಿನ್ನೆ ಪೇಪರ್ನ ಹೇಗೆ ಮಾಡಿದ್ರು, ಇವತ್ತಿನ ಪೇಪರ್ ಯಾವ ಥರ ಕ್ವಶನ್ಸ್ ಬಂದಿದ್ದು, ಎಲ್ಲರ ಬಗ್ಗೆ ಒಂದು ಮಾಹಿತಿ ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ, ನಾನು ಗೋಲ್ಡ್ ಫಿಂಚ್ IAS ಆ್ಯಂಡ್ KS ಅಕಾಡೆಮಿಯಿಂದ ಬಂದಿರೋದು. ನಿಮ್ಮ ಡಾಕ್ಟರ್ನ ಇವತ್ತು ಎಕ್ಸಾಮ್ ಕರ್ಕೊಂಡು ಬಂದಿದ್ದೀರಾ? ಹೌದೌದು, ಎಕ್ಸಾಮ್ ಬರೆಯುತ್ತಾರೆ ಸರ್. ನೀವು ಬೇರೆ ಡಿಸ್ಟಿಕ್ಕಿಂದ ಬಂದಿರೋದು, ಇಲ್ಲೇ ಲೋಕಲ್? ಲೋಕಲ್. ಮೇಡಮ್, ಇವತ್ತಿಂದು ಪೇಪರ್ ಹೇಗಿತ್ತು ಮೇಡಮ್? ಇಟ್ ವಾಸ್ ಗುಡ್. ಮ್ಯಾಥ್ಸ್ ಎಲ್ಲ ಈಸಿ ಇತ್ತು. ಓಕೆ. ಯಾವ ಸೆಕ್ಷನಿಂದ ಕ್ವಶನ್ಸ್ ತುಂಬ ಬಂದಿದೆ ಮೇಡಮ್? ಡೈರೆಕ್ಷನ್ ಬೇಸಿಸ್ ಮೇಲೆ ಬಂದಿತ್ತು. ಇಟ್ ವಾಸ್ ಗುಡ್. ಮೆಟೀರಿಯಬಿಲಿಟಿ ಎಲ್ಲ ಚೆನ್ನಾಗಿತ್ತು. ಆದರೆ ಇನ್ನೂ ಸ್ವಲ್ಪ ಪ್ರಿಪರೇಷನ್ ಆಗಿರಬೇಕಿತ್ತು ಅನ್ನಿಸ್ತಾ ಇದೆ ನನಗೆ. ಓಕೆ ಸರ್. ಯಾವ ಸೆಕ್ಷನಿಂದ ಕ್ವಶನ್ಸ್ ತುಂಬ ಬಂದಿದೆ ಸರ್? ಜಾಸ್ತಿ ನಮಗೆ ಇವಾಗ ಕೇಳೋದಾದ್ರೆ ಬ್ಯಾಂಕಿಂಗ್ ಮತ್ತು ಎಕನಾಮಿಕ್ಸಲ್ಲೇ ಜಾಸ್ತಿ ಕೇಳಿದ್ರಿ ಈ ಸಲ ಬೆಳಿಗ್ಗೆ ಪೇಪರಲ್ಲಿ. ಓಕೆ ಸರ್. ಲೈಕ್ ನಿಮಗೆ ಟಫ್ ಅನ್ಸ ಏನು ಈಸಿ ಇತ್ತು ಸರ್? ಅದೇ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಬೇಕಿತ್ತು. ಸಾಕಾಗಿದೆ ನಮ್ಮ ಪ್ರಿಪ್ರೇಷನ್ ಏನು ಮಾಡಿದ್ರು ನಾವು. ಮತ್ತು ನಿನ್ನೆ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಇತ್ತು, ಅದು ಹೇಗಾಯಿತು ಮೇಡಮ್? ಅದು ಚೆನ್ನಾಗಿತ್ತು. ಪೇಪರು ಈಸಿ ಇತ್ತು, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಎಕ್ಸಾಮ್ ಪೇಪರ್ ಆ್ಯಕ್ಚುಲಿ ಈಸಿ ಇತ್ತು. ಓಕೆ. ನಾನು ತುಂಬ ಯೂಟ್ಯೂಬ್ ಚಾನೆಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಎಕ್ಸಾಮಿಗೆ ಪ್ರಿಪೇರ್ ಆಗುತ್ತೆ. ಓಕೆ. ಲಾಸ್ಟ್ ಇಯರು ಏನೇನು ಕ್ವೆಶ್ಚನ್ಸ್ ಇತ್ತು, ಅವ್ರು ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ಏನೇನು ಹೇಳಿದರು, ಯಾವ್ಯಾವ ಟಾಪಿಕ್ಸ್ ಹೇಳಿದ್ರು, ಅದ್ರ ಮೇಲೆ ಸುಮಾರು ಕ್ವೆಶ್ಚನ್ಸ್ ಬಂದಿತ್ತು. ಕನ್ನಡ ಕಂಪಲ್ಸರಿ ಎಕ್ಸಾಮ್ ಈಸಿ ಇತ್ತು, ಅದು ಈಸಿ ಇತ್ತು, ಅದರೊಳಗಡೆ ಏನು ಪ್ರಾಬ್ಲಮ್ ಇರಲಿಲ್ಲ. ಮತ್ತೆ ಯೂಟ್ಯೂಬ್ ಚಾನಲ್ ಬೇರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೋ. ಸೊ ಅದರಿಂದ ಒಂದೆರಡು ಕ್ವಶನ್ಸ್ ಬಂದಿದ್ದು. ಮತ್ತೆ ಪರವಾಗಿಲ್ಲ, ಒಂದು ರೇಂಜಲ್ಲಿ ಚೆನ್ನಾಗಿತ್ತು ಪೇಪರು. ಅದೇ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಸ್ವಲ್ಪ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರೆಂಟ್ ಅಫೇರ್ಸ್ ಅಷ್ಟೊಂದೇನು ಇರಲಿಲ್ಲ. ಇವತ್ತಿಂದು ಓದ್ದವ್ರಿಗಂತೂ ತುಂಬಾ ಈಸಿ ಇತ್ತು. ಅದೇ ಕಾನ್ಸ್ಟಿಟ್ಯೂಷನ್ ಇಂದಾನೆ ತುಂಬಾ ಕೇಳಿದ್ದಾನೆ. ನಾವು ಇವಾಗ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು ಎಕ್ಸಾಮು, KPSC ಎಕ್ಸಾಮ್ದು. ಬಟ್ ನಿನ್ನೆ ಕನ್ನಡ ಪೇಪರು ಪರವಾಗಿಲ್ಲ, ಚೆನ್ನಾಗಿತ್ತು. ಇವತ್ತಿನ ಪೇಪರ್ ಹೇಳೋಕೆ ಹೋದರೆ ಸ್ವಲ್ಪ ಟಫ್ ಆಗಿತ್ತು. ಬಟ್ ಕೋಚಿಂಗ್ ಎಲ್ಲ ಮಾಡಬೇಕಾಗಿತ್ತು, ಬಟ್ ಮಾಡಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾರ್ಮಲಿ ಆ್ಯಕ್ಚುಲಿ ಟಫ್ ಆಗಿ ಕೊಡ್ತಿರೋ ನಾರ್ಮಲ್ ಕ್ವಶನ್ಸ್ ಪ್ರೀವಿಯಸ್ ಆಗಿ ಕಂಪೇರ್ ಮಾಡಿದರೆ, ಬಟ್ ದಿಸ್ ಟೈಮ್ ಕಂಪೇರೇಟಿವ್ ಇಟ್ ವಾಸ್ ಬಿಟ್ ಈಸಿಯರ್ ಅಂತ ಹೇಳ್ಬೋದು. ಸರ್, ಇವತ್ತಿನ ಪೇಪರ್ಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಗಿಂತ ಸ್ವಲ್ಪ ಈಸಿನೇ ಇದೆ. ಆದರೆ ಓದಿರಬೇಕು ಸರ್. ಮೇನ್ ನೀವು ಪ್ರಾಕ್ಟೀಸ್ ಮಾಡಿದರೆ ಆಗುತ್ತೆ, ಇಲ್ಲಾಂದ್ರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಆಗಲ್ಲ ಸರ್. ಫಸ್ಟ್ ಟೈಮ್ ಅಟೆಂಡ್ ಆಗಿದ್ರೆ ಸರ್? ಲೈಕ್ ಎಕ್ಸಾಮ್ ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾರೆ. ಹೌದು ಸರ್. ಓಕೆ ಸರ್. ಲೈಕ್ ನಿನ್ನೆ ಕನ್ನಡ ಪೇಪರ್ ಇತ್ತು, ಹೇಗೆ ಅನ್ಸುತ್ತೆ ಸರ್? ಕನ್ನಡ ಪೇಪರ್ ಈಸಿ ಸರ್. ಏನಂದ್ರೆ ಕನ್ನಡದಲ್ಲೇ ಓದಿರೋದಲ್ವಾ, ಕನ್ನಡದಲ್ಲೇ ಡಿಗ್ರಿ ಅವರು ಮಾಡಿರೋದಲ್ಲ, ಅದಕ್ಕೆ ಕನ್ನಡ ಪೇಪರ್ ಈಸಿ ಸರ್. ಸರ್, ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಸರ್? ಕನ್ನಡನೇ ಸರ್. ಕನ್ನಡ ಸರ್. ಲೈಕ್ ಇವತ್ತು ಯಾವ ಸೆಕ್ಷನಿಂದ, ಇವತ್ತು ನಿಮ್ಗೆ ಯಾವ ಸೆಕ್ಷನ್ ಟಫ್ ಅನ್ಸುತ್ತೆ? ಇವತ್ತು ಸೈನ್ಸಲ್ಲಿ ಜಾಸ್ತಿ ಕ್ವಶನ್ ಕೊಟ್ಟಿದ್ರು ಸರ್, ಸೈನ್ಸು ಮತ್ತು ಸೋಷಿಯಲಲ್ಲಿ. ಓಕೆ ಸರ್. ಅದು ಪರವಾಗಿಲ್ಲ ಸರ್. ನಿಮ್ಗೆ ಯಾವುದು ಸರ್ ಟಫ್ ಅನ್ಸಿದ್ರು ಸರ್? ಟಫು ಸೈನ್ಸ್. ಏನಂದ್ರೆ ಅದರಲ್ಲಿ ಡಿಫ್ರೆಂಟ್ ಕ್ವಶನ್ ಕೊಡ್ತಾನೆ ಸರ್, ನಾವು ಅನ್ಕೊಂಡಿರೋ ಥರ ಬರಲ್ಲ. ಓಕೆ ಸರ್. ಕ್ವಶನ್ ಪೇಪರು ಈಸಿ ಇತ್ತು. ಓಕೆ. UPSCಗೆ ಕೋಚಿಂಗ್ ತಗೊಂಡವ್ರಂತೂ ಆರಾಮಾಗಿ ನೀರು ಕುಡ್ದಂಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಸರ್. ಇದು ನಿಮ್ಮದು ಫಸ್ಟ್ ಅಟೆಂಡ್ ಸರ್? ಬಿಫೋರ್ ಇದಕ್ಕಿಂತ ಯಾವುದಾದ್ರೂ ಸಿವಿಲ್ ಎಕ್ಸಾಮ್ ಅಟೆಂಡ್ ಆಗಿದ್ರೆ ಸರ್? ಅಟೆಂಡ್ ಆಗಿದ್ದೀನಿ ಸಿವಿಲ್ ಎಕ್ಸಾಮ್. ಓಕೆ, ಅಟೆಂಡ್ ಆಗಿದ್ರೆ ಸರ್. ಏನು ನೀವು ಕೋಚಿಂಗ್ ಮಾಡಿದ್ದೀರಾ ಸರ್? ಏನು ಸೆಲ್ಫ್ ಸ್ಟಡಿಯಿಂದ ಬಂದು ಕೋಚಿಂಗ್ ತೊಗೊಂಡಿದ್ದೆ. ಓಕೆ ಸರ್, ಕೋಚಿಂಗ್ ಮಾಡಿದ್ದೀರಾ? ಓಕೆ. ನಿಮ್ಗೆ ಯಾವುದು ಟಫ್ ಅನ್ಸುತ್ತೆ ಸರ್ ಇವತ್ತಿನ ಪೇಪರಲ್ಲಿ? ಯಾವ ಕಾನ್ಸೆಪ್ಟ್ ಟಫ್ ಅನ್ಸುತ್ತೆ? ಕಾನ್ಸೆಪ್ಟು ನನಗೆ ಸೈನ್ಸ್ ಆ್ಯಂಡ್ ಟೆಕ್ಕು, ಸ್ವಲ್ಪ ಜಿಯೋಗ್ರಫಿ ಸ್ವಲ್ಪ ಜಾಸ್ತಿ ಟಫ್ ಅನ್ಸುತ್ತೆ. ಓಕೆ. ಹೇಗಿತ್ತು ಮೇಡಮ್ ಕ್ವಶನ್ ಪೇಪರ್? ಹೇಗಿತ್ತು? ಈಸಿ ಆಗಿತ್ತು, ಆ ಥರ ಟಫು ಇಲ್ಲ, ತುಂಬ ಈಸಿನೂ ಇಲ್ಲ, ಮಿಡಲ್ ವರ್ಷನಲ್ಲಿ ಇತ್ತು, ಚೆನ್ನಾಗಿತ್ತು. ಸರ್, ಇನ್ನೂ ಈಗ ಆಗಿರೋದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಯಾವ್ಯಾವ ಬ್ರಾಂಚಿಂದ ಎಷ್ಟು ಬರಬೇಕು ಅಷ್ಟು ಸರ್. ಮ್ಯಾಥ್ಸು 9, 10 ಇತ್ತು. ಓಕೆ ಸರ್. ಮತ್ತು ಜಿಯೋಗ್ರಫಿನೂ ಇತ್ತು. ಓಕೆ ಸರ್. ಸ್ವಲ್ಪ ಈಸಿ ಬಿಲೋ ಮಾಡ್ರೇಟ್ ಅಂತಲೇ ಹೇಳ್ಬೋದು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಪೇಪರ್ ವಿಶ್ ದ ಗುಡ್ ಲಕ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.